ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು 4 ಬಾರಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಭಾರತೀಯ ಜನತಾ ಪಕ್ಷದ ಒಂದು ಫೌಂಡೇಶನ್ನಿಂದ ಹಿಡಿದು ಅವರು ಏಕಾಂಗಿಯಾಗಿ ಹೋರಾಟ ಮಾಡಿ ರಾಜ್ಯದಲ್ಲಿ BJPಯನ್ನು ಬಲಪಡಿಸಿ ಅಧಿಕಾರಕ್ಕೆ ಬಂದು 4 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ BJP ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ನಾಯಕರು BS ಯಡಿಯೂರಪ್ಪಜಿಯವರ 82ನೇ ವರ್ಷದ ಜನ್ಮ ದಿನಾಚರಣೆ ಸಂಭ್ರಮದಲ್ಲಿ ನಮ್ಮ ಶಿರಾ ತಾಲೂಕಿನ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಧುಗಿರಿ ಮಂಡಲದ ಮಧುಗಿರಿ ಜಿಲ್ಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಹನುಮಂತೇಗೌಡರು, ಹಾಗೆ ತಾಲೂಕಿನ ನಿಕಟಪೂರ್ವ ಗ್ರಾಮಾಂತರ ಅಧ್ಯಕ್ಷರಾದಂಥ ಚಿಕ್ಕಣ್ಣವರು, ಹಾಗೆ ಹಾಲಿ ಅಧ್ಯಕ್ಷರಾದಂಥ ಈರಣ್ಣ ಪಟೇಲ್ ಅವರು, ಹಾಗೆ ನಮ್ಮ ನಗರ ಅಧ್ಯಕ್ಷರಾದಂಥ ಗಿರಿಧರ್ ಅವರು, ಹಾಗೆ ನಮ್ಮ ಕೌನ್ಸಿಲರ್ ಆದಂಥ ನಟರಾಜ್ ಅವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ರಂಗನಾಥ್ ಅವರು, ಹಾಗೆ ಹಿರಿಯ ಮುಖಂಡರಾದಂಥ ಲಕ್ಷ್ಮೀನಾರಾಯಣ ಅವರು, ಹಾಗೆ ಇವತ್ತು ನಮ್ಮ ಪ್ರತಾಪ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಲ್ಲ OBC ಅಧ್ಯಕ್ಷರು, ಹಾಗೆ ನಮ್ಮ DH ಗೌಡ್ರು, ಮತ್ತು ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀಮತಿ ಉಮಾ ವಿಜಯರಾಜ್ ಅವರು, ಮತ್ತು ಎಲ್ಲರೂ ಕೂಡ ನಮ್ಮ ಲಲಿತಮ್ಮ ಅವರು ಎಲ್ಲರೂ ಕೂಡ ಇವತ್ತು ಇಲ್ಲಿದ್ದು ಬಹುಸಂಖ್ಯೆಯಲ್ಲಿ ಸೇರಿ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮದಿಂದ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಪಾರ್ಟಿಯ ಮತ್ತೋರ್ವ ಹಿರಿಯ ಮಹಿಳಾ ಮುಖಂಡರಾದಂಥ ಲಲಿತಕ್ಕನವರ ಬರ್ಡೇ ಕೂಡ ಇದೆ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತೇಗೌಡರು ನೆನ್ನೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಇವತ್ತು ಮತ್ತೊಮ್ಮೆ ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಒಂದು ನಿಷ್ಠೆ ಇಷ್ಟೇ, ನಾವೆಲ್ಲರೂ ಕೂಡ ಬಹಳ ಪ್ರಬಲವಾಗಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು. ಸನ್ಮಾನ್ಯ ಯಡಿಯೂರಪ್ಪಜಿಯವರು, ಹಾಗೆ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯುವಕರ ಆಶಾಕಿರಣವಾಗಿ ಇವತ್ತೇನು ಒಂದು ದೊಡ್ಡ ಮಟ್ಟಕ್ಕೆ ಪಕ್ಷ ಮುನ್ನಡೀತಾ ಇದೆ, ಅವರಿಗೆ ನಾವು ಶಕ್ತಿಯನ್ನು ತುಂಬುವಂಥದ್ದಾಗಬೇಕು. ಅದು ಶಕ್ತಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಶಿರಾ ತಾಲೂಕಿನಲ್ಲೂ ಕೂಡ ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು, ಮಧುಗಿರಿನಲ್ಲಿ ಕೂಡ ಅಧಿಕಾರವನ್ನು ಹಿಡಿಬೇಕು, ಪಾವಗಡದಲ್ಲಿ ಕೂಡ ಅಧಿಕಾರವನ್ನು ಹಿಡಿಬೇಕು, ಹಾಗೆ ನಮ್ಮ ಕೊರಟಗೆರೆನಲ್ಲಿ ಅಧಿಕಾರವನ್ನು ಹಿಡಿಬೇಕು. ಇಡೀ ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಏನಿದೆ, ತುಮಕೂರು ಜಿಲ್ಲೆ ಏನಿದೆ, ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಏನು NDA ಮೈತ್ರಿಕೂಟ ಅಂತ ಏನಿದ್ವಿ ನಾವು, ಆ ಮೈತ್ರಿಕೂಟದಲ್ಲಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಆ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನು ZP TP ಚುನಾವಣೆಗಳು ಇನ್ನೇನು ಕೆಲವೇ ತಿಂಗಳಲ್ಲಿ ನಡೆಯುವಂಥದ್ದಿದೆ. ಆ ಎಲ್ಲ ಚುನಾವಣೆಗಳನ್ನು ನಾವು ಎದುರಿಸುವಂಥದ್ದಾಗತ್ತೆ. ಆ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಬಹಳ ಹುಮ್ಮಸ್ಸಿನಿಂದ ನಮ್ಮ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಯಾರೇ ಆಗಲಿ ಆ ಅಭ್ಯರ್ಥಿಗಳ ಪರವಾಗಿ ನಾವು ಕೆಲಸವನ್ನು ಮಾಡಬೇಕು. ಆ ಮೂಲಕ ಯಡಿಯೂರಪ್ಪನವ್ರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಯಾಕೆಂದರೆ ಯಡಿಯೂರಪ್ಪನವ್ರಿಗೆ ಯಾವುದೇ ವೈಯಕ್ತಿಕವಾದ ಜೀವನ ಅನ್ನೋದಕ್ಕಿಂತ ಪಾರ್ಟಿಯೇ ಅವರಿಗೆ ಜೀವನ. ಹಾಗಾಗಿ ಆ ಮೂಲಕ ಆ ಹಿರಿಯ ಜೀವಕ್ಕೆ ನಾವು ಒಂದು ಸಂತೋಷವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ವಿಜಯೇಂದ್ರ ಅವರ ಕೈಯನ್ನು ಬಲಪಡಿಸುವಂಥದ್ದಾಗಬೇಕು. ಈ ರಾಜ್ಯ ಈ ಕಾಂಗ್ರೆಸ್ ಆಡಳಿತದಲ್ಲಿ ಏನು ಒಂದು ಅಧಃಪತನದತ್ತ ಸಾಗ್ತಾ ಇದೆ ಅದನ್ನು ನಾವು ತಪ್ಪಿಸ್ಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಯಡಿಯೂರಪ್ಪಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಸೇರಿ ನಾವು ಶುಭಾಶಯಗಳನ್ನು ಈ ಮೂಲಕ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಕೇಕ್ ಅನ್ನು ಕಟ್ ಮಾಡೋಣ. ತೊಳ್ರಿ ಹಚ್ಬಿಡಪ್ಪ ನೀವು. ಬಾಮ ಬಾ. ಅದಿನ್ನೂ ಹಚ್ಬಿಡ. ಶುಭಾಶಯಗಳು. ಜೈಕಾರ ಹಾಕ್ರಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಜೈ ಕೆ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಜೈ ಕೆ. ರೈತ ನಾಯಕ BS ಯಡಿಯೂರಪ್ಪ ಜೈ ಕೆ. ರೈತ ನಾಯಕ BS ಯಡಿಯೂರಪ್ಪ ಜೈ ಕೆ.
ಹಿಂಗೆ ಕೊಟ್ಬಿಡೋಣ ಫಸ್ಟ್ ಚಿದಾನಂದ ಗೌಡ್ರಿಗೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪರಿಗೆ ವಿಜಯೇಂದ್ರ ಅವ್ರಿಗೆ ಹೇಳ್ರಿ. ವಿಜೇಂದ್ರ ಅಣ್ಣಂಗೆ ಯಡಿಯೂರಪ್ಪಾಜಿಗೆ ರೈತ ನಾಯಕ BS ಯಡಿಯೂರಪ್ಪನವರಿಗೆ ರೈತ ನಾಯಕ BS ಯಡಿಯೂರಪ್ಪನವರಿಗೆ ಸನ್ಮಾನ್ಯ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರಿಗೆ ಇದು ನಿನಗೆ ಹಾಕಿದ್ರೆ ಯಡಿಯೂರಪ್ಪನವ್ರಿಗೂ ಹಾಕ್ದಂಗೆ, ಯಾಕೆಂದ್ರೆ ನೀನು ಜಿಲ್ಲಾಧ್ಯಕ್ಷ ಇರೋದ್ರಿಂದ ಹಾಕ್ಸ್ಬಿಡು ಅಧ್ಯಕ್ಷ. ಅವ್ರಿಗೊಂದು ಶಾಲೆ ಹಾಕ್ಬಿಡ್ರಿ, ನಾನೇ ಹಾಕ್ತೀನಿ. ಕೊಡಮ್ಮ ಇಲ್ಲಿ ಬಕ್ಕ ಕೊಡಮ್ಮ ಇಲ್ಲಿ. ಒಳ್ಳೇದಾಗ್ಲಿ. 100 ಕಾಲ ನೀವು ಸುಖವಾಗಿ ಖುಷಿಯಾಗಿ ಮೊಮ್ಮಕ್ಕಳ ಜೊತೆ ನಮ್ಮೆಲ್ಲರ ಜೊತೆ ಇರ್ಬೇಕು. ಕಾರ್ಯಕರ್ತರು ಒಟ್ಟಿಗೆ ಕಟ್ ಮಾಡಪ್ಪ, ನೀನು ಕಟ್ ಮಾಡಿಸ್ರಿ ಇದು ಕೇಕು. ಓಕೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರು ಓಕೆ. 100 ವರ್ಷ ಸುಖವಾಗಿ ಬಾಳ್ರಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಭೀಮನಕುಂಟೆ ಹನುಮಂತೇಗೌಡರು ನೀವು ತಿನ್ರಪ್ಪ. ನಾನ್ ಸ್ವಲ್ಪ ತಿನ್ಸ್ಬಿಡ್ತೀನಿ ನಿಮ್ಗೆ, ಜಾಸ್ತಿ ತಿನ್ಸಲ್ಲ. ಎಲ್ಲ ನಿಂತ್ಕೊಂಡ್ಬಿಡ್ರಿ. ಭಾರತ ದೇಶ ಕಂಡಂತ ಒಬ್ಬ ಅಪ್ರತಿಮ ನಾಯಕ, ದಣಿವರಿಯದ ಭಾರತೀಯ ಜನತಾ ಪಾರ್ಟಿಯ ಬಹಳ ಉತ್ಕೃಷ್ಟವಾದಂತ ನಾಯಕರಾಗಿ ಹೊರಹೊಮ್ಮಿ ಒಬ್ಬ ಪುರಸಭಾ ಸದಸ್ಯನಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಗಾದೆವರೆಗೆ ಸುಮಾರು 4 ಬಾರಿ ರಾಜ್ಯ ಜನಸೇವೆಯನ್ನ ಮಾಡಿ, ಇನ್ನ ದಶಕಗಳು ಶತಮಾನಗಳು ಕಳೆದ್ರೂ ಸಹ ಅಚ್ಚಳಿ ಅಂದಂತ ಕೆಲಸವನ್ನ ಮಾಡದಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ BS ಯಡಿಯೂರಪ್ಪನವರ 82 ವಸಂತಗಳು ತುಂಬಿ 83ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಜಿಲ್ಲೆಯ ವತಿಯಿಂದ ವಿಶೇಷವಾಗಿ ನಮ್ಮ ಶಾಸಕರಾದಂತ ಚಿದಾನಂದ ಗೌಡ್ರು ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೇನೆ.